ಸರ್ ನೀವು ರಾಜಿ ಮಾಡ್ಕೋಬಾರ್ದು ಸರ್. ಯಾಕೆ ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಐ ಡೋಂಟ್ ನೋ ಜನ ನಿಮ್ಮನ್ನು ಹೇಗೆ ಆಶೀರ್ವಾದ ಮಾಡ್ತಾರೆ ಏನು ಮಾಡ್ತಾರೆ ಅಂತ, ಬಟ್ ತಮ್ಮ ಹೋರಾಟ ಮಾತ್ರ ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ ತಮ್ಮದೇ ಅವ್ರ ಸರ್ಕಾರದ ಭಾಗ ಆಗಿರೋದ್ರಿಂದ ಐ ಡೋಂಟ್ ನೋ ಅವ್ರು ಯಾವಾಗ ಮಾತಾಡ್ತಾರೋ ಏನು ಮಾತಾಡ್ತಾರೋ, ಬಟ್ ನೀವು ಮಾತ್ರ ರಾಜಿ ಮಾಡ್ಕೋಬಾರ್ದು. ಯಾವ ಕಾರಣಕ್ಕೂ ಮಾಡ್ಕೊಡಲ್ಲ ಮೇಡಮ್. ನಿಮ್ಮ ಮಾತಿನ ಮೇಲೆ ನನ್ನ ಸಹಮತ ಇದೆ. ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರಿ ನೀವು, ಒಂದು ಸ್ವಲ್ಪ 3,000 ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ನೋಬಡಿ ಈಸ್ ಹ್ಯಾಪಿ ಅಂತ ಅನ್ಸುತ್ತೆ. ಯಾರೂ ಸಂತೋಷವಾಗಿಲ್ಲ, ಯಾರೂ ನೆಮ್ಮದಿ ಆಗಿಲ್ಲ ರಾಜ್ಯದಲ್ಲಿ. ಒಂಥರ ಏನೋ ಒಂದು ಎಲ್ಲರೂ ಕೂಡ ಒಂದು ಸಂಕಷ್ಟದಲ್ಲಿದ್ದಾರೆ ಅಂತ ಅನಿಸುತ್ತೆ ಸರ್. ಮೇಡಮ್, ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ನವರು, ಒಂದು ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾತನಾಡ್ತಕ್ಕಂಥದ್ದು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ. ಬಟ್ ನೀವು ಇವಾಗ ರೈತರ ಬಗ್ಗೆ ಹೇಳಿದ್ರಿ. ರೈತರ ಜೀವನಕ್ಕೆ ಗ್ಯಾರಂಟಿ ಸಿಗ್ತಾ ಇಲ್ಲ. ಈಗ ಮೋದಿ ಅವರು ಮೊನ್ನೆ ಭಾಷಣ ಮಾಡಿದ್ರಪ್ಪ, ನೀವು ಗೊಬ್ಬರ ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ನೀವು ಏನು ಪೆಟ್ರೋಲು ಡೀಸೆಲ್ನ ನೀವು ಕಡಿಮೆ ಯೂಸ್ ಮಾಡಿ ಅಂತ ಎಲ್ಲ. ಈಗ ಗೊಬ್ಬರ ಯೂಸ್ ಮಾಡಬೇಡಿ ಅಂದರೆ ರೈತರಿಗೆ ಸರ್ ಬೆಳೆ ಬೆಳೆಯೋ ಕಾಲ ಸರ್, ಅವ್ರಿಗೂ ಹೆಂಗಿದು ಕಷ್ಟ ಅಲ್ವಾ ಸರ್? ಇಲ್ಲ, ಗೊಬ್ಬರದ್ದೇ ನಾವು ನೋಡಿದ್ವಲ್ಲ ಮೇಡಮ್. ಇವಾಗ ಗೊಬ್ಬರ ಸುಲಭವಾಗಿ ಇವತ್ತು ಸರ್ಕಾರದ ಕಡೆಯಿಂದ ರೈತರಿಗೆ ನೆಟ್ಟಿಸ್ಬೇಕಾಗಿತ್ತು, ಅದು ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮಾರ್ಕೆಟಲ್ಲಿ. ಸರ್, ಬಿಕಾಸ್ ಆಫ್ ದಿಸ್ ಕ್ರೈಸಿಸ್, ಯುದ್ಧದ ಭೀತಿಯಲ್ಲಿ ನಮಗೇನು ರಸಗೊಬ್ಬರಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳಿವೆ, ಅದ್ರ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಸರ್ ಇವತ್ತು ರೈತರಿಗೆ ಹೇಳ್ತಾ ಇದ್ದಾರೆ ನೀವು ಗೊಬ್ಬರ ಕಡಿಮೆ ಬಳಸಿ ಅಂತ. ಸರ್ ಮುಂದಿನ ದಿನದಲ್ಲಿ ಆಹಾರದ ಕೊರತೆ ಆಗುತ್ತೆ ಸರ್, ಫುಡ್ ಕ್ರೈಸಿಸ್ ಶುರುವಾಗುತ್ತೆ. ಇಟ್ಸ್ ನಾಟ್ ಎ ಈಸಿ ವಿಚಾರ. ಆ್ಯಂಡ್ ಎಸ್ಪೆಷಲಿ JDS ಪಾರ್ಟಿ ರೈತರ ಪರ, ಅದು ರೈತರೇ ಅವ್ರ ಉಸಿರು. ಹೀಗಾಗಿ ರೈತರ ವಿಚಾರದಲ್ಲಿ JDS ಪಾರ್ಟಿ ಮಾತ್ರ ರಾಜಿ ಮಾಡ್ಕೊಳ್ಳೋಂಗಿಲ್ಲ. ಕುಮಾರಸ್ವಾಮಿ ಅವರು ನಮ್ಮ ರೈತರ ಪರವಾಗಿ ನಿಂತ್ಕೋಬೇಕು. ರಸಗೊಬ್ಬರದಲ್ಲಿ ನೀವು ಯಾವುದೇ ರೀತಿಯಂತ ಮುಂದಾಲೋಚನೆ ಇಲ್ಲದೆ ನೀವು ಗೊಬ್ಬರ ಬಳಸ್ಬೇಡಿ, ನೀವು ಡೀಸೆಲ್ ಬಳಸ್ಬೇಡಿ, ನೀವು ತಿನ್ನೋದು ಬಿಟ್ಬಿಡಿ ಅಂದರೆ ಇದು ಕಷ್ಟ ಆಗುತ್ತೆ ಸರ್, ಅಟ್ಲೀಸ್ಟ್ ರೈತರ ವಿಚಾರದಲ್ಲಿ. ಅಲ್ಲ, ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಮೇಡಮ್. ಯಾಕೆಂದರೆ ರೈತ ಅವನಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ, ಅದು ಕೃಷಿ ಆಧಾರಿತವಾದಂಥ ಜೀವನ. ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೋ ವ್ಯವಹಾರಗಳು, ವಹಿವಾಟುಗಳು ರೈತನಿಗೆ ಗೊತ್ತಿಲ್ಲ. ಆದರೆ ತಾವೇ ಹೇಳ್ದಂಗೆ ಈಗ ಕ್ರೈಸಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎದುರು ನೋಡ್ತಾ ಇದೆ, ಅದು ಜಸ್ಟ್ ನಾಟ್ ಭಾರತ ದೇಶ ಅಲ್ಲ. ಈಗ ಏನು ಯುದ್ಧ ನಡೀತಾ ಇದೆ, ಈ ಯುದ್ಧದ ಮಧ್ಯೆ ಆಗ್ತಾ ಇರ್ತಕ್ಕಂಥ ಈ ಗ್ಯಾಸು ಸಿಗ್ತಕ್ಕಂಥ ಕೊರತೆಗಳಿರ್ಬೋದು, ಅಥವಾ ಈಗ ರಸಗೊಬ್ಬರದ್ದಿರ್ಬೋದು, ಬಹುಶಃ ಇವೆಲ್ಲ ನೋಡ್ಕೊಂಡು ಉಪಯೋಗ ಮಾಡಿ ಅಂತ ಪ್ರಧಾನಿಗಳು ಹೇಳಿರ್ಬೋದು. ಬಟ್ ಆದರೆ ಪರಿಸ್ಥಿತಿಗಳು, ರೈತರ ಪರಿಸ್ಥಿತಿಗಳು ಹಾಗಿಲ್ಲ. ನೀವು ಹೇಳಿದಾಗ ರಸಗೊಬ್ಬರದ ಕೊರತೆ ಆಗಬಾರ್ದು. ಕುಮಾರಸ್ವಾಮಿ ಅವರು ಆ ನಿಟ್ಟಿನಲ್ಲಿ ಮುಂಜಾಗ್ರತೆ ವಹಿಸಬೇಕು, ಅಟ್ಲೀಸ್ಟ್ ಕರ್ನಾಟಕದ ವಿಚಾರದಲ್ಲಿ. ನಾನು ಒಪ್ಕೊಳ್ತೀನಿ ಖಂಡಿತ. ರೈತರದ್ದು ಯಾವುದೇ ಸಮಸ್ಯೆಗಳಿರಲಿ, ಅವರು ಬೆಳೆ ಬೆಳೀತಕ್ಕಂಥದ್ದಕ್ಕೆ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಅಂಶಗಳೇನಿದೆ ಅವ್ರಿಗೆ ಖಂಡಿತವಾಗ್ಲೂ ಮುಟ್ಲೇಬೇಕಾಗ್ತದೆ. ಆ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಪಾರ್ಟಿ ಇರ್ಬೋದು, ನಮ್ಮ ನಿಲುವು ರೈತರ ಪರವಾಗಿ. ಆಲ್ ರೈಟ್ ಸರ್. ಈಗ IPL ಪಂದ್ಯದ ಬಗ್ಗೆ ತಾವು ಮಾತಾಡಿದ್ರಿ. VIP ಟಿಕೆಟ್ ಕೊಡೋದ್ರ ಸಲುವಾಗಿ IPL ಪಂದ್ಯನೇ ಬೇರೆ ಕಡೆ ಮಾಡಬೇಕಾಯ್ತು ಅಂತ. ಮೋದಿ ಅವ್ರ ಸಲುವಾಗಿ IPL ಪಂದ್ಯವನ್ನು ಅಹಮದಾಬಾದ್ಗೆ ಶಿಫ್ಟ್ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ನೋಡಿ. ಫೈನಲ್ ಪಂದ್ಯಗಳು ಅಹಮದಾಬಾದಲ್ಲೇ ಯಾಕೆ ಆಗಬೇಕು ಮೇಡಮ್? KSCA ಒಬ್ಬ ಮೆಂಬರು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಫ್ಯಾಕ್ಟ್ ನನ್ನ ಸೋಷಿಯಲ್ ಮೀಡಿಯಲ್ಲೂ ಕೂಡ ಹಾಕಿದ್ದೀನಿ. ಇಲ್ಲಿ ನೀವು 900 ಟಿಕೆಟ್ ಕಡ್ಡಾಯವಾಗಿ MLAಗಳಿಗೆ, ಚುನಾಯಿತಿ ಪ್ರತಿನಿಧಿಗಳಿಗೆ 900 ಟಿಕೆಟ್ ಸಲುವಾಗಿ ಅಹಮದಾಬಾದ್ಗೆ ಶಿಫ್ಟ್ ಮಾಡ್ತಾರಂದ್ರೆ ಸರ್ ಅದು ಒಪ್ಕೊಳ್ಳೋ ಮಾತಲ್ಲ. ಕೆಪಾಸಿಟಿ ಎಷ್ಟಿರುತ್ತೆ ಸರ್? ಒಂದು ಸ್ಟೇಡಿಯಂ ಕೆಪಾಸಿಟಿ ಎಷ್ಟು? 900 ಟಿಕೆಟ್ ಎಷ್ಟು? 900 ಟಿಕೆಟ್ಗೋಸ್ಕರ ನೀವು ಅಹಮದಾಬಾದ್ಗೆ ಶಿಫ್ಟ್ ಮಾಡ್ತೀರಿ ಅಂದರೆ ಇದು ಸರ್ ನಂಬಕ್ಕೆ ಕಷ್ಟ ಸರ್. ಇಲ್ಲ ಮೇಡಮ್, ಬಿಕಾಸ್ ಆಫ್ ಮೋದಿ ಅವರು ನೀವು ಅಹಮದಾಬಾದ್ಗೆ ಎಲ್ಲ ರೀತಿಯಾದಂಥ ಎಲ್ಲ ಹಾಟ್ ಆ್ಯಂಡ್ ಹ್ಯಾಪನಿಂಗ್ ಪ್ಲೇಸ್ ಅಹಮದಾಬಾದ್ ಆಗಬೇಕು, ನಾಟ್ ಬ್ಯಾಂಗ್ಳೂರ್. ಇಸ್ ಇಟ್? ಕಳೆದ ವರ್ಷ IPL ಫೈನಲ್ ಗೆದ್ದ ಮೇಲೆ ನಡೆದಂಥ ದುರ್ಘಟನೆ ಏನಿತ್ತು, ಬಹುಶಃ ಯಾವ ರಾಜ್ಯದ, ನಮ್ಮ ರಾಜ್ಯದ ಜನ ಮರೀಲಿಕ್ಕೆ ಆಗದೆ ಇರತಕ್ಕಂಥ ಘಟನೆ ಅದು. 11 ಜನ ಅಮಾಯಕರು ಬಲಿಯಾದರು. ಇದರ ಜವಾಬ್ದಾರಿ ಯಾರು ಹೊತ್ಕೋಬೇಕಾಗಿತ್ತು? ಸರ್ಕಾರ. KSCA ಮೇಲೆ ಹೇಳಿದ್ರು, KSCA ಸರ್ಕಾರ ಮೇಲೆ ಹೇಳಿದ್ರು. ಇವಾಗ KSCAಗೆ ಆಗಲಿ, ನೀವು ಜಮೀನು ಕೊಟ್ಟಿದ್ದೀರಲ್ಲ, ಎಷ್ಟು ಕೊಟ್ಟಿದ್ದೀರಿ ಜಮೀನು? ಈಗ ನಾನು ಹೇಳೋದು ಮೇಡಮ್, ಇದು ಆ್ಯಕ್ಚುಲಿ
ಒಬ್ಬ RCB ಅಭಿಮಾನಿಗೋ ಹ್ಮ್ ಅಥವಾ ಕ್ರಿಕೆಟಿನ ಅಭಿಮಾನಿಗೋ ಅರ್ಪಿಸ್ಬೇಕಾಗಿರ್ತಕ್ಕಂಥದ್ದು IPL ಅನ್ನುವಂಥದ್ದು. ಹ್ಮ್ ಇಲ್ಲಿ ಒಂದು ನೀವು RCB ಅಭಿಮಾನಿ ಆದ್ರೆ ಬೆಂಗಳೂರಲ್ಲೇ ಮಾಡಿಸ್ತೀರಾ? ಅಲ್ಲ, ಮಾಡಿಸೋದಕ್ಕಂತ ವಾತಾವರಣನೇ ಸೃಷ್ಟಿ ಮಾಡಿಲ್ವಲ್ಲ ಮೇಡಮ್ ಸರ್ಕಾರ. ಈಗ ಕಳೆದ ವರ್ಷ ನೋಡಿದ್ರೆ ಏನಾಯ್ತು ಅಂತ ನಿಮ್ಗೆ ಹೇಳಿದೆ. ಈಗ ಈಗಲೂ ಕೂಡ ನಾನು ಓಪನ್ ಆಗಿ ಸದನದ ಒಳಗಡೆ ಮೂರೂ ಪಕ್ಷಗಳು ಕೂಡ ಟಿಕೆಟ್ ಸಿಕ್ಕೋ ವಿಚಾರದಲ್ಲಿ ಒಂದು ಮಾತು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ರು. ಅವತ್ತು ಕೂಡ ನಾನು ಅದನ್ನ ವಿರೋಧ ವ್ಯಕ್ತಪಡಿಸಿದ್ದೀನಿ. ಅಲ್ಲ, ಟಿಕೆಟ್ನ ಅಥವಾ ನಾನು ಹೇಳೋದು ಮೇಡಮ್, ಈಗ ಟಿಕೆಟ್ ಕೌಂಟರ್ಗಳಿಗೆ ಹೌದು ಟಿಕೆಟ್ ಎಲ್ಲಿ ಸಿಗ್ತಾ ಇದೆ ನಮ್ಮ ಜನಕ್ಕೆ? ಬ್ಲ್ಯಾಕ್ ಅಲ್ಲಿ ಎಷ್ಟಕ್ಕೆ ತಗೋತಾ ಇದ್ದಾರೆ ಟಿಕೆಟು, ಮಾರ್ಕೆಟ್ ಅಲ್ಲಿ ಎಷ್ಟಕ್ಕೆ ತಗೋತಾ ಇದ್ದಾರೆ ಟಿಕೆಟು? ಬಟ್ ವಾಟ್ ಎವರ್ ಸರ್, ಅಭಿಮಾನಿಗಳಿಗೆ ಕೈಗೆ ಈಗ ಇಷ್ಟು ಮ್ಯಾಚ್ಗಳು ನಡೆದು ಬೆಂಗಳೂರಲ್ಲಿ ಏನೋ ಅವಘಡ ನಡೆದಿಲ್ಲ, ಕೂಲಾಗೆ ನಡೀತಾ ಇದೆ. ಬಟ್ ಅಹಮದಾಬಾದ್ಗೆ ಶಿಫ್ಟ್ ಮಾಡೋದಕ್ಕೆ ಕೇವಲ VIP ಕಲ್ಚರ್ ಕಾರಣ ಅನ್ನೋದನ್ನ ನಾನು ಮಾತ್ರ ಅಥವಾ ಈ ರಾಜ್ಯದ ಜನ ಅದ್ರ ಬಗ್ಗೆ ಅಪ್ಸೆಟ್ ಇದ್ದಾರೆ ಸರ್. ನಾನು ನಿಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಅಲ್ಲ, ನನ್ನ ಅನಿಸಿಕೆ ಮೇಡಮ್, ಎರಡು ಸೀರಿಯಸ್ ಕಾರಣಗಳೇ. ಕಳೆದ ವರ್ಷ ನಡೆದಂತ ದುರ್ಘಟನೆ ಏನಿತ್ತು, ಪ್ಲಸ್ ಇವರು ಇಲ್ಲಿ 900 ಟಿಕೆಟು 700 ಟಿಕೆಟು ಅಫಿಷಿಯಲ್ಸ್ಗೆ 900 ಟಿಕೆಟು, ಇವ್ರಿಗೆ ಮತ್ತಿನ್ನೂ ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು, ಮತ್ತಿನ್ನೂ 10,000 ಜನಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಡಗಳಿದೆಯಲ್ಲ, ಈ ಬಹುಶಃ ಈ ಒತ್ತಡಕ್ಕೆ ಮಣದು ಅಲ್ಲಿಗೆ ಶಿಫ್ಟ್ ಆಗಿದೆ ಅಂತಕ್ಕಂಥದ್ದು. ನೀವು ಹೋರಾಟ ಮಾಡಿ ಅದ್ರ ವಿರುದ್ಧ, ನೀವು ಮಾಡಿ ಸರ್. ಯಾಕೆ ಆಗ್ಬಾರ್ದು? ನಮ್ಮ ಬೆಂಗಳೂರಲ್ಲಿ ಯಾಕೆ ಆಗ್ಬಾರ್ದು, ಅಹಮದಾಬಾದಲ್ಲೇ ಯಾಕೆ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಸರ್ ಈ ತ್ರಿಭಾಷಾ ಸೂತ್ರ ಸರ್. ಯಾಕೆಂದ್ರೆ ಯು ಆರ್ ದಿ ಪಾರ್ಟ್ನರ್ ಆಫ್ BJP. ಈಗ BJP ತ್ರಿಭಾಷಾ ಸೂತ್ರವನ್ನ ತರೋದಕ್ಕೆ ಎಸ್ಪೆಷಲಿ ತಮಿಳ್ನಾಡಲ್ಲಿ ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಯಿತು. ಸೊ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಇದೆಯಾ ನಿಮ್ಮಲ್ಲಿ ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಇವಾಗ ಯಾವುದೇ ರಾಜ್ಯದಲ್ಲಾಗಲಿ ನಂದಂತೂ ನೋಡಿ ಮೇಡಮ್, ಭಾಷೆ ಮೇಲೆ ಎಸ್ಪೆಷಲಿ ಈಗ ಈ ತ್ರಿಭಾಷಾ ಸೂತ್ರವನ್ನು ನಮ್ಮ ಮೇಲೆ ಏರ್ತಕ್ಕಂಥದ್ದು ಫೋರ್ಸ್ಫುಲಿ ನಾನಂತೂ ಅದನ್ನು ಒಪ್ಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಕನ್ನಡ ಇದ್ದರೆ ಜೀವನ ನಡೆಯುತ್ತೆ, ಸಾರ್ವಭೌಮ. ಹೌದು, ನಮ್ಮ ಕನ್ನಡ ನಾಡಿನ ಭಾಷೆಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅಭಿಮಾನ ಕಮ್ಮಿ ಆಗ್ತಕ್ಕಂಥದ್ದು ಕೂಡ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಈ ರೀತಿ ಏರ್ತಾ ಹೋದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ನಮ್ಮ ಭಾಷೆಯ ಅಭಿಮಾನನೂ ಕೂಡ ಹೆಚ್ಚಾಗಿ ಕಳ್ಕೊಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಂದಂತೂ ಸಹಮತ ಇಲ್ಲ ಮೇಡಮ್. ಫೇರ್